ಈ ಜಗತ್ತಿನೊಳಗೆ ಉಳಿಬೇಕಾಗಿದ್ರೆ ನಮ್ಮದು ಒಂದು ಪುಸ್ತಕ ಬರೆಯುವಂಗರೇ ಜೀವನ ಮಾಡ್ಬೇಕಂತ. ಏನ್ರಿ? ನಮ್ಮದೊಂದು ಪುಸ್ತಕ ಬರೆಯುವಂಗರೇ ಜೀವನ ಮಾಡ್ಬೇಕು. ಒಂದು ಇಲ್ಲಾರ ನಾವರೇ ಪುಸ್ತಕವನ್ನ ಬರೆದು ಈ ಜೀವಿಸಿ ಹೋಗ್ಬೇಕಂತ ಹೇಳಿದ್ರೆ ಹಾಡಿದ್ರಲ್ಲ, ಉಸಿರು ನಿಂತ ಮ್ಯಾಲೆ ಏನಂತಾರ? ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಏನಂತಾರ್ರಿ? ಏನಂತಾರ? ನಮಗ ಯಾನ ಅನ್ನುತ್ತಾರ, ಮನ್ನಾಗ ಬೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಏನ್ ಮಾಡ್ಬೇಕು ನಾವೆಲ್ಲರೂ? ಎಷ್ಟು ಚಂದವಾಗಿ ಹಾಡಿದ್ರು ಅಂದ್ರ, ಎಷ್ಟು ಸುಂದರವಾಗಿ ಹಾಡಿದ್ರು ಅಂತಂದ್ರೆ, ಒಳಿತು ಮಾಡೋ ಮನುಜ, ಒಳಿತು ಮಾಡೋ ಮನುಜ. ಇಲ್ಲಿ ಬಂದಿವಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ವಿ, ಒಳ್ಳೇದು ಮಾಡಿದೆ ಅಂದ್ರೆ ನೀನು ಜೀವಿಸೋದಂಗ. ಅವನು ಸತ್ತಾಗ ಹೇಳ್ತಿರ್ತಾರ ನೋಡ್ರಿ, ಸತ್ತಾಗ ನಿರ್ಣಯ ಮಾಡ್ತಾರ. ಎಷ್ಟು ಚಂದ ಸತ್ತಾಗ ನಿರ್ಣಯ ಮಾಡ್ತಾರಂದ್ರ, ಎಷ್ಟು ಚಂದ ನಿರ್ಣಯ ಮಾಡ್ತಾರಂದ್ರ, ಒಬ್ಬ ಮಹಾರಾಣಿ ಇದ್ದಳಂತ, ಮಹಾರಾಣಿ ಕಡೆ ಸೇವಕರಿದ್ದಂಥ ಸಂದರ್ಭದೊಳಗೆ ಒಬ್ಬರು ಅವ್ರ ಗೆಳತಿ ಏನು ಮಾಡಿರ್ತಾಳೆ ಅಂದ್ರೆ, ಮಹಾರಾಣಿ ಗೆಳತಿ ರಾಜಧಾನಿಗೆ ಹೋಗಿರ್ತಾಳೆ. ಹಲಗಿ ಬಾರಿಸ್ಕೊತ ಹೊಂಟ್ರು ಅಂತಂದ್ರೆ, ಹಲಗಿ ಬಾರಿಸ್ಕೊತ ಹೊಂಟ್ರು ಅಂದ್ರೆ ಈಕೆ ಸ್ವರ್ಗಕ್ಕೆ ಹೋಗ್ಯಾಳೋ, ಇವ್ರ ಸತ್ತವ್ರು ಸ್ವರ್ಗಕ್ಕೆ ಹೋಗ್ಯಾರೋ ನರಕಕ್ಕೆ ಹೋಗ್ಯಾರೋ ನೋಡಿ ಬರೋ ಅಂತೇಳಿ ಕಳಿಸ್ತಿದ್ದಳಂತ. ಸೇವಕ್ಕೆ ಹೋಗಿ ಬರ್ತಿದ್ಳು. ಹೋಗಿ ಬಂದು ಏನು ಹೇಳ್ತಿದ್ದಳಂದ್ರೆ, ಮಹಾರಾಣಿ ಇವರು ನರಕಕ್ಕೆ ಹೋಗ್ಯಾಡ್ರಿ. ಮತ್ತೊಂದು ಮರುದಿವ್ಸ ಮತ್ತೆ ಸತ್ತು ಹೊಂಟಿದ್ರಂತ. ನಾವು ಹೊತ್ಕೊಂಡು ಹೊಂಟಂತ ಸಂದರ್ಭದಲ್ಲಿ ಮತ್ತೆ ಹೇಳ್ತಾಳೆ, ಮತ್ತೆ ನೋಡಿ ಬಂದಳು, ಮಹಾರಾಣಿ ಇವರು ಸ್ವರ್ಗಕ್ಕೆ ಹೋಗ್ಯಾರ ಅಂತ ಹೇಳಿದ್ರಂತ. ಗೆಳತಿ ಅಂದಳು, ಮಹಾರಾಣಿ ನಿಮ್ಮ ಸೇವಕಿ ಅಷ್ಟು ಜ್ಞಾನಿ ಇದ್ದಾಳೇನೋ, ಇವ್ರು ಇಲ್ಲೇ ಸತ್ತ ಬಳಕ ನರಕಕ್ಕೆ ಹೋಗ್ಯಾರೋ ಸ್ವರ್ಗಕ್ಕೆ ಹೋಗ್ಯಾರ ಅಂತ ಹೇಳ್ತೀರಂದ್ರ ನೀವು ಏನು ಯಮನಕ್ಕಿಂತ ಹೆಚ್ಚಿನವರಾದ್ರಲ್ಲ, ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ, ಅದೇನು ದೊಡ್ಡ ಮಾತ ಅಂತಳಂತಕ್ಕೆ. ಏನು ದೊಡ್ಡ ಮಾತಾಯ್ತಿದ್ದು? ಸತ್ತಾಗ 4 ಜನ ಎಲ್ಲಾರು ಅವ್ವ ಇವ ಸತ್ತದ ಪಾಡಾತು, ಹಾದದ್ದು ಚಲೋ ಆತು ಅಂದ್ರ ಏನ್ರಿ? ಎದಕ್ಕೆ ಹೋದಂಗ್ರಿ? ನರಕಕ್ಕೆ ಹೋದಂಗ. ಹೌದಲ್ರಿ? ಅವ್ವ ಇರಬಾರ್ದಿತ್ತಳಿದು ಹಾದದ್ದು ಭಾಳ ಚಲೋ ಆತ. ನಮ್ಮ ಮಗಳು ಭಾಳ ಚಂದ ಮಾಡ್ತಾರೆ, ಹಾದದ್ದು ಭಾಳ ಚಲೋ ಆತ. ಅದೇನು ಏನಲ್ಲಿ ಗೋಳಪ್ಪನ ಜಾತ್ರೆಗೆ ರೊಕ್ಕ ಕೊಡೋದು, ದಾನ ಮಾಡೋದು, ಧರ್ಮ ಮಾಡೋದು, ಸಂಗಯ್ಯಪ್ಪ ಜಾತ್ರೆ ಮಾಡಕತ್ತೇನೇನು ರೊಕ್ಕ ಕೊಡೋದು ಬಿಡೋದು, ಅದಾತ್ ಹಿಂಗಾತ. ಹೊಂಟವ್ರಿಗೆಲ್ಲ ಅವ್ವ ಹೊಂಟ್ರಪ್ಪ, ಇವ್ರು ಇವತ್ತು ಹೆಚ್ಕೊಂಡು ಶರಣಪ್ಪಗಳು ಹೊಂಟ್ರಪ್ಪ ಅನ್ನೋದು, ಈ ಅವ್ವಗಳು ಹೊಂಟ್ರಪ್ಪ ಇವ್ರು ಲೋ ಅನ್ನೋದು. ಅವನೇನು ಮಾಡ್ತೀವಿ? ಹೋದ್ರೆ ಚಲೋ ಆಯ್ತು, ಹೋಗ್ಲತ್ತ. ಹೆಂಗ್ರಿ? ಹಿಂಗಂದ್ರೆ ಎದಕ್ಕೆ ಹೋದಂಗ್ರಿ? ನರಕಕ್ಕೆ ಹೋದಂಗ. ಮತ್ತ ಆಕಸ್ಮಿಕವಾಗಿ ಇಲ್ಲೇ ಸತ್ತಲ್ಲೇನ ಇನ್ನೊಂದು 4 ದಿವಸ ಬದುಕಬೇಕಾಗಿತ್ತು. ಭಾಳ ಚಲೋ ಮನುಷ್ಯ ಇದ್ದಪ್ಪ ಇವ. ಏನುವ ಒಂದು ಸಣ್ಣ ದಾಸೋಹ ಮಾಡಿಸಿದ, ದಾನ ಧರ್ಮ ಮಾಡವ, ಮತ್ತೆ ಹೆಣ್ಮಕ್ಳಿಗೆ ಉಡಿ ತುಂಬಾಕ ಜಂಪರ್ ಪೀಸ್ ತಂದು ಕೊಟ್ಟ. ಇಂಥ ಚಲೋ ಮನುಷ್ಯಪ್ಪ, ಇವನ್ನಷ್ಟು ಬದುಕಬೇಕಾಗಿತ್ತಪ್ಪ ಅಂತ ಅಂದ್ರು. ಅಂದ್ರೆ ಇವರೇ ಸ್ವರ್ಗಕ್ಕೆ ಹೋದಂಗ ಪುಣ್ಯಾತ್ಮರೇ, ಇವರೇ ಸ್ವರ್ಗಕ್ಕೆ ಹೋದಂಗ. ನೀವು ಸ್ವರ್ಗಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲಿ ಫೈನಲ್ ಮಾಡ್ಕೋಬೇಕಂದ್ರೆ ಇಲ್ಲೇನು ಬಂದಿವಲ್ಲ, ಏನ್ರಿ? ಇಲ್ಲೇನು ಬಂದಿವಲ್ಲ, ಇಲ್ಲೇ ಮಾಡ್ಕೋಬೇಕಾಗ್ತದೆ.